ಈ ಹಪ್ಪಳನ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಮುಂಚಿತವಾದ ತಯಾರಿ ಏನು ಬೇಕಾಗಲ್ಲ. ಅಂದರೆ ನೆನೆಸೋದು, ರುಬ್ಬೋದು, ಲಟ್ಸೋದು ಈ ರೀತಿ ಯಾವುದೇ ರೀತಿಯಾದಂಥ ತಯಾರಿ ಬೇಕಾಗಿಲ್ಲ. ನಾವು ಇದನ್ನು ಇಮಿಡಿಯೇಟಾಗಿಯೇ ಮಾಡ್ಕೊಂಬಿಡ್ಬೋದು. ನಾನು ಆಲ್ರೆಡಿ 2 ರೀತಿಯಾದಂಥ ಹಪ್ಪಳದ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲದಕ್ಕಿಂತ ನನಗೆ ಇದು ತುಂಬ ಇಷ್ಟ ಆಯಿತು. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಇದಕ್ಕೆ ಬಿಸಿಲು ಬೇಕು ಅಂತ ಏನಿಲ್ಲ, ನಾವು ಫ್ಯಾನ್ ಕೆಳಗಡೆನೇ ಒಣಗಿಸ್ಕೊಂಬಿಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈಗ ಒಂದು ಪಾತ್ರೆಗೆ ನಾನು 1 ಕಪ್ಪಷ್ಟು ಚಿರೋಟಿ ರವೆ, ಅಂದರೆ ಸಣ್ಣದಿರುತ್ತಲ್ಲ, ಬಾಂಬೆ ರವೆ ಅಂತಾರಲ್ಲ, ಅದನ್ನು ತೊಗೊಂಡಿದ್ದೀನಿ. ನಂತರ ಇದಕ್ಕೆ ನಾನು 1 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದು 1 ಕಪ್ ರವಕ್ಕೆ 1 ಸ್ಪೂನಷ್ಟು ಗೋಧಿ ಹಿಟ್ಟು ಕರೆಕ್ಟ್ ಆಗುತ್ತೆ. ನಂತರ ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಒಂದು ಸತಿ ಹಾಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೀರನ್ನೇನು ಸೇರ್ಸೋಕ್ಕೆ ಹೋಗಬೇಡಿ. ಹಾಗೆ ಇದನ್ನು ಮೊದಲಿಗೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಮಿಕ್ಸಿ ಜಾರ್ನ ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರೋವಂಥ ಮಿಶ್ರಣನ ನಾವು ಮಿಕ್ಸಿ ಜಾರ್ಗೆ ಹಾಕಬೇಕು. ಹಾಕಿದ ನಂತರ ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀವಲ್ಲ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನು ಮಾತ್ರ ಇದಕ್ಕೆ ಸೇರಿಸಿ ನಂತರ ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ. ಫೈನಾಗಿ ಪೇಸ್ಟ್ ಆಗಬೇಕು. ನೀರನ್ನು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಇದು ನೀರನ್ನ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಹಪ್ಪಳ ಚೆನ್ನಾಗಿ ಬರಲ್ಲ. ನಂತರ ಮಿಕ್ಸ್ ಮಾಡ್ಕೊಂಡಿರುವಂತಹ ಈ ಮಿಶ್ರಣನ ಒಂದು ಪಾತ್ರೆಗೆ ಸೇರಿಸಿ ನಂತರ ಇನ್ನೊಂದು ಕಪ್ಪು, ಸೇಮ್ ಯಾವ ಕಪ್ಪಲ್ಲಿ ಫಸ್ಟ್ ಟೈಮ್ ನೀರು ತೊಗೊಂಡಿರ್ತೀರಲ್ಲ ಅದೇ ಕಪ್ಪಲ್ಲಿ ಇನ್ನೊಂದು ಕಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಈ ರೀತಿ ಹಾಕಿ, ಒಟ್ಟಾರೆ ನಾನಿಲ್ಲಿ 1 ಕಪ್ ರವೆಗೆ 2 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಯಾವ ಕಪ್ಪಾದರೂ ತೊಗೊಳ್ಳಿ, ಆ ಕಪ್ನೇ ಮೆಷರ್ ಮಾಡ್ಕೊಳ್ಳಿ. ನಂತರ ಜೀರಿಗೆ ಹಾಗೆ ಕರಿಬೇವು ಇರುತ್ತಲ್ಲ, ಅದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು. ಆದರೆ ಅಳತೆ ಕರೆಕ್ಟಾಗಿ ಇಟ್ಕೊಳ್ಳಿ. ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರನ್ನು ಸೇರಿಸ್ಬೇಕಾಗತ್ತೆ. ಇದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ನ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ನೋಡ್ಕೊಳ್ಳಿ. ಟೇಸ್ಟು ತುಂಬ ಕಡಿಮೆ ಅನಿಸಿದರೆ ಮಾತ್ರ ಒಂದು ಚೂರು ಉಪ್ಪನ್ನು ಸೇರಿಸ್ಕೊಳ್ಳಿ. ಆದಷ್ಟು ಉಪ್ಪು ಸ್ವಲ್ಪ ಕಮ್ಮಿನೇ ಇರಲಿ. ಅಂದರೆ ಬಿಸಿಲಿಗೆ ಒಣಗಿಸಿದ ಮೇಲೆ ಸ್ವಲ್ಪ ಉಪ್ಪಿನಂಶ ಜಾಸ್ತಿ ಆಗುತ್ತೆ, ನೀರಿನಂಶ ಕಡಿಮೆ ಆಗಿರೋದ್ರಿಂದ. ಸೊ ಅದಕ್ಕೆ ನೋಡ್ಕೊಂಡ್ಬಿಟ್ಟು ಇದು ಮಾಡ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಸಾಕಾಗುತ್ತೆ. ಈಗ ನೋಡಿ, ನಾನು ಈ ರೀತಿ ಚಿಕ್ಕ ಚಿಕ್ಕ ಪ್ಲೇಟ್ಸ್ನ ತೊಗೊಂಡಿದ್ದೀನಿ. ನಿಮ್ಮ ಕಡೆ ಯಾವ ಪ್ಲೇಟ್ಸ್ ಅವೈಲೇಬಲ್ ಇರುತ್ತೋ, ಯಾವ ಸೈಜಲ್ಲಿ ಆ ಸೈಜ್ ಪ್ಲೇಟ್ಸ್ನ ನೀವು ಕೂಡ ತೊಗೊಳ್ಳಿ. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಗಿಣ್ಣೆನೂ ಹಚ್ಚೋದು ಬೇಡ ಪ್ಲೇಟಿಗೆ. ಹಾಗೆ ನಾವು ಇದನ್ನು ಮಾಡ್ಕೋಬೋದು. ನೋಡಿ, ಈ ರೀತಿ ಈ ಪ್ಲೇಟಿಗೆ 2 ಸ್ಪೂನಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು ಈ ರೀತಿ ಇದನ್ನು ಚೆನ್ನಾಗಿ ಪ್ಲೇಟ್ಗೆ ಸ್ಪ್ರೆಡ್ನ ಮಾಡ್ಕೋಬೇಕು. ನಿಮ್ಮದು ಪ್ಲೇಟ್ ಸ್ವಲ್ಪ ದೊಡ್ಡದಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಈ ರೀತಿ ಮಾಡಿಟ್ಕೊಳ್ಳೋದು. ಇದನ್ನು ನಾವು ಹಬೆನಲ್ಲೇ ಬೇಯಿಸಬೇಕು. ಸೊ ಈ ರೀತಿ ನಾನೊಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಈ ರೀತಿ ತೂತಿನ ಸಾಣಿ ಬರುತ್ತಲ್ಲ ಅದನ್ನು ಇಟ್ಕೊಂಡು ಅದ್ರ ಮೇಲೆ ಈ ರೀತಿ ಪ್ಲೇಟನ್ನು ಇಟ್ಬಿಟ್ಟು ಮೇಲೆ ಒಂದು ಲಿಡ್ನ ಕ್ಲೋಸ್ನ ಮಾಡಿ ಇದನ್ನು ಬೇಯಕ್ಕೆ ಬಿಟ್ಬಿಡಬೇಕು. 1 ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ. ಈ ರೀತಿ ಆದರೂ ಮಾಡ್ಕೊಳ್ಳಿ. ಇಲ್ಲ ಇನ್ನೊಂದು ರೀತಿ ಕೂಡ ತೋರಿಸ್ತೀನಿ. ಈ ರೀತಿ ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಈ ರೀತಿ ಸ್ಟ್ಯಾಂಡ್ ಇಟ್ಕೊಂಡು ಅದ್ರ ಮೇಲೆ ಪ್ಲೇಟ್ನ ಇಟ್ಕೊಂಡು ಮತ್ತೆ ಮೇಲ್ಗಡೆ ಕ್ಲೋಸ್ ಮಾಡಿ ಈ ರೀತಿ ಕೂಡ ಬೇಯಿಸ್ಕೋಬೋದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಬೇಯಿಸ್ಕೊಳ್ಳಿ. ನೋಡಿ, ಇದು 1 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ಕಂಪ್ಲೀಟಾಗಿ ಬಂದಿದೆ. ಮತ್ತು ಇದ್ರ ಮೇಲೆ ಇನ್ನೊಂದು ಈ ರೀತಿ ಪ್ಲೇಟ್ನ ಇಟ್ಟು ಹಾಗೆ ಒಂದಾದಮೇಲೆ ಒಂದು ಚೆನ್ನಾಗಿ ಬೇಯಿಸ್ಕೊತಾ ಹೋಗಬೇಕು. 1 ನಿಮಿಷ ಕರೆಕ್ಟ್ ಆಗುತ್ತೆ. ನಂತರ ಅದನ್ನು ಹೇಗೆ ತೆಗಿಯೋದು ಅಂತ ತೋರಿಸ್ಕೊಡ್ತೀನಿ. ತಟ್ಟೆಗೆ ನೀರನ್ನು ಹಾಕಿಟ್ಕೊಳ್ಳಿ. ಆ ನೀರಿನ ಮೇಲೆ ಪ್ಲೇಟ್ನ ಇಟ್ಬಿಟ್ಟು ಈ ರೀತಿ ಟೂತ್ ಪಿಕ್ಕು ಅಥವಾ ಸೂಜಿ ಇರುತ್ತಲ್ಲ, ಸೂಜಿನಿಂದ ಎಡ್ಜಸ್ನ ಈ ರೀತಿ ಒಂದು ಸತಿ ಮಾಡ್ಕೊಳ್ಳಿ. ಅಂದರೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಷ್ಟೇ. ಈ ರೀತಿ ನೀಟಾಗಿ ಎಡ್ಜಸ್ನ ಈ ರೀತಿ ಟೂತ್ ಪಿಕ್ಕಿಂದ ಈ ರೀತಿ ಮಾಡ್ಕೊಂಡ್ಬಿಟ್ಟು ನಂತರ ಕೈಯಿಂದ ಎಳೆದ್ರೆ ನೀಟಾಗಿ ಹಪ್ಪಳ ಎದ್ದೇಳುತ್ತೆ. ನೋಡಿ, ಎಷ್ಟು ನೀಟಾಗಿ ಎಳುತ್ತೆ, ಎಲ್ಲಿ ಅಂಟ್ಕೊಳ್ಳೋದಿಲ್ಲ. ಎಣ್ಣೆ ಕೂಡ ಹಚ್ಚಿಲ್ಲ ನಾವು. ಈ ರೀತಿ ಮಾಡಿದ ಮೇಲೆ ನಂತರ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಇದನ್ನು ಈ ರೀತಿ ಡ್ರೈನ ಮಾಡ್ಕೋಬೇಕು. ಇದನ್ನು ನೀವು ಫ್ಯಾನ್ ಗಾಳಿನಲ್ಲೇ ಡ್ರೈ ಮಾಡ್ಕೊಂಡ್ಬಿಡ್ಬೋದು. ಬಿಸಿಲೇ ಬೇಕು ಅಂತ ಏನಿಲ್ಲ. ಕಡೆಗೆ ಲಾಸ್ಟಿಗೆ ಒಂದು ಸತಿ ಎಲ್ಲ ಸ್ವಲ್ಪ ಡ್ರೈ ಆದಮೇಲೆ ಒಂದು ಸತಿ ಬಿಸಿಲಿಗೆ ಇಟ್ಟರೆ ನಡೆಯುತ್ತೆ, ಇಲ್ಲ ಅಂದರೂ ಕೂಡ ನಡೆಯುತ್ತೆ. ನೋಡಿ, ಈ ರೀತಿ ನೀರಿನಲ್ಲಿ ಇಟ್ಬಿಟ್ಟು ತೆಗೆಯೋದ್ರಿಂದ ಸ್ವಲ್ಪ ಈಸಿಯಾಗಿ ಬರುತ್ತೆ ಅಂತ ಅಷ್ಟೇ. ನೋಡಿ, ಎಷ್ಟು ನೀಟಾಗಿ ಬರ್ತಾಯಿದೆ. ಈ ರೀತಿ ಇದನ್ನು ಮತ್ತೆ ಒಣ ಹಾಕಿಬಿಟ್ಟು ಚೆನ್ನಾಗಿ ಒಣಗಿಸ್ಕೊಳ್ಳಿ. ಫ್ಯಾನ್ ಗಾಳಿಗೆ ಒಣಗಿಸ್ಕೊಳ್ಳಿ ಮೊದಲಿಗೆ. 1 ಕಪ್ಪಿಂದ ನಿಮಗೆ ಮಿನಿಮಮ್ ಅಂದರೂ 30 to 40 ಹಪ್ಪಳ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಹಪ್ಪಳ ರೆಡಿಯಾಗಿದೆ. ಇದನ್ನು ಒಂದು ದಿನ ನಾನು ಫ್ಯಾನ್ ಗಾಳಿನಲ್ಲೇ ಒಣಗಿಸಿ ನೆಕ್ಸ್ಟ್ ದಿನ ಒಂದು ಸ್ವಲ್ಪ 1-2 ಅವರ್ಸ್ ಅಷ್ಟು ಬಿಸಿಲಿನಲ್ಲಿಟ್ಟರೆ
ಈ ರೀತಿ ಹಪ್ಪಳ ನಮಗೆ ರೆಡಿ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ಕರೆದ್ಬಿಟ್ಟು ನೋಡೋಣ ಯಾವ ರೀತಿ ಆಗಿದೆ ಅಂತ. ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ. ಎಣ್ಣೆ ಕಂಪ್ಲೀಟಾಗಿ ಬಿಸಿ ಆದ ನಂತರ ಈ ಹಪ್ಪಳನ ಹಾಕಿ ನೋಡಿ. ಹಪ್ಪಳ ಆಲ್ಮೋಸ್ಟ್ ಡಬಲ್ ಸೈಜ್ ಆಗಿಬಿಡ್ತು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಎಲ್ಲ ಹಪ್ಪಳಗಿಂತ ಈ ಹಪ್ಪಳ ನನಗೆ ತುಂಬ ಇಷ್ಟ ಆಯಿತು. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಯಾವುದೇ ರೀತಿ ತಯಾರಿ ಬೇಕಾಗೋದಿಲ್ಲ ಅಂತ ಮೊದಲಿಗೆ ಹೇಳಿದ್ದೀನಿ. ಫಸ್ಟ್ ಟೈಮ್ ಮಾಡೋರು ಕೂಡ ಇದನ್ನು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಏನು ಕೆಟ್ಟೋಗುತ್ತೇನೋ ಹಪ್ಪಳ ಆ ರೀತಿ ಏನೂ ಯೋಚನೆ ಬೇಡ. ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಚೆನ್ನಾಗಿ ಇದನ್ನು ಮಾಡ್ಕೊಂಬಿಡ್ಬೋದು. ಈಗ ಫೈನಲ್ ಆಗಿ ನಮಗೆ ಹಪ್ಪಳ ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಮಾಡಿಟ್ಕೊಂಡಿರೋಕ್ಕಿಂತ ಡಬಲ್ ಸೈಜ್ ಆದರೂ ಮಿನಿಮಮ್ ಬಂದೇ ಬರುತ್ತೆ. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.